ಏನಮ್ಮ ಎಲ್ಲ ಕೆಲಸಗಳೆಲ್ಲ ಮಾಡಿದ್ಯಾ? ಹಾಂ, ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ? ಮನೆಗೆ ಹೋಗಿ ಅನ್ನ ಇಟ್ಟು ಸಾರು ಮಾಡಿ ಎಲ್ಲ ಇಡು, ನೆಂಟರು ಬರ್ತಾರೆ. ಮತ್ತೆ ಎಲ್ಲ ಮಾಡ್ತೀನಿ ನಾನು, ಎಲ್ಲ ಚಿಕ್ಕ ಚಿಕ್ಕ ಅಂತ ಮಾಡ್ತೀನಿ. ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಹೇಳ್ತೀನಿ. ಅದೇನು ಮಾಡ್ತೀಯೋ ಏನು, ನೀನು ಹುಟ್ಟಂಗೆ ಮಾಡ್ತೀಯ. ಏನಾದರೂ ಚೆನ್ನಾಗಿರುತ್ತೆ ಅದ್ರಲ್ಲಿ, ಉಪ್ಪಿರ್ತಾರೆ, ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ. ಏನಂತ ನಿನ್ನ ಮತ್ತನ್ನು ನಮ್ಮ ಮನೆಗೆ ನನ್ನ ಮಗನಿಗೆ ಹೇಳ್ಬೇಕು, ನೀನಂಥವ್ರನ್ನ ತಂದು ನಮ್ಗೆ ದೊಡ್ಡ ತಲೆನೋವು. ಹಂಗಂತೀರಾ? ನಾನು ಇವಾಗ ತಾನೇ ಕಲ್ತ್ಕೊತಾ ಇದ್ದೀನಲ್ವ, ನಾನು ಏನೂ ಗೊತ್ತಿಲ್ಲ, ಕಲ್ತ್ಕೊತಾ ಇದ್ದೀನಲ್ವ, ಚೆನ್ನಾಗಿ ಮಾಡ್ತೀನಿ ಬಿಡಿ. ಏನು ಮಾಡ್ತೀಯೋ ಏನೋ, ನಮ್ಮ ಕಾಲದಾಗೆ ಹಿಂಗೆಲ್ಲ ಇರಲಿಲ್ಲ. ನಮ್ಮತ್ತೆ ನಾನೇನಾದ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ ಸೌದೆ ಮುರಿದು ಬಿಡ್ತಾಯಿದ್ರು, ನನಗೆ ಕೈಕಾಲು ಮುರಿದು ಆ ಮೂಲೆಯಲ್ಲಿ ಕೂರಿಸ್ತಾಯಿದ್ರು. ನಾನು ನಿನ್ನಂಗೆಲ್ಲ ಮಾಡದೆ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಕುಂತಳೋ ಏನೋ ಈ ಅಮ್ಮ, ನಾನು ಬಂದಿದ್ದರಿಂದ ನನ್ನ ಪ್ರಾಣ ತಿಂದಾಕ್ಬಿಡ್ತಾ ಇಲ್ಲ. ಯಾಕಾದರೂ ಮದುವೆ ಮಾಡಿದ್ನು. ಗುಣ ಅಂತ ಇದೆಯಾ? ಏನು ಬೈಕೊತಾ ಇರೋ ಹಂಗಿದೆ? ಅಯ್ಯೋ, ನಾನು ಯಾಕತ್ತೆ ನಿಮ್ಮನ್ನೆಲ್ಲ ಬೈಕೊಳ್ಳಿ? ನೀವು ನನ್ನ ಅತ್ತೆ ಇಲ್ಲ, ನನ್ನ ತಾಯಿ. ನಾನು ನಿಮ್ಮನ್ನು ಬೈದು ನಾನು ಮನೇಲಿ ಉಳಿಯೋಕ್ಕಾಗುತ್ತಾ ಅತ್ತೆ? ಹಾಗೆಲ್ಲ ಏನಿಲ್ಲ, ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡ್ತೀನತ್ತೆ. ಹಂಗೆ ಬಾ ದಾರಿಗೆ. ಸರಿ ನಡಿ, ಬೇಗ ಸಂತೆಗೆ ಹೋಗಿ ತರಕಾರಿಗಳನ್ನೆಲ್ಲ ತೊಗೊಂಡು, ಮನೆಯಲ್ಲಿ ಸಾಮಗ್ರಿ ಎಲ್ಲ ಮುಗ್ದೋಗಿದೆ. ನಾನು ಎಲ್ಲ ತೊಗೊಂಡು ಮನೆಗೆ ನಡೆಯೋಣ, ನಡಿ. ಅತ್ತೆ ದುಡ್ಡು ಕೊಡಿ ಅತ್ತೆ, ನಾನೇ ತೊಗೊಂಬರ್ತೀನಿ, ನಾನೇ ಸಂತೆಗೆ ಹೋಗ್ತೀನಿ. ನೀವೇನು ಬರೋದು ಬೇಡ, ನಿಮಗೆ ಕಾಲು ನೋವಲ್ವ? ಏನು ಇವಾಗಲೇ ಎಲ್ಲ ಮನೆ ಜವಾಬ್ದಾರಿ ನಿನಗೆ ಕೊಟ್ಬಿಡ್ಬೇಕಾ? ನನ್ನ ಮೂಲೆ ಗುಂಪು ಮಾಡಬೇಕು ಅಂತ ಇದೆಯಾ? ಏನು ಬೇಡ, ನಡಿ, ನಾನು ಇರೋ ತನಕ ನಾನೇ ಮನೆ ನಡೆಸೋದು. ಯಾಕತ್ತೆ ಅಂತ ಅಷ್ಟು ದೊಡ್ಡ ಮಾತೆಲ್ಲ? ಹಾಗೆಲ್ಲ ಏನಿಲ್ಲ, ನೀವೇ ಮಾಡಿ ಅತ್ತೆ. ಸರಿ ಅತ್ತೆ, ಬನ್ನಿ ಜೊತೆಗೆ ಹೊರಡೋಣ.